ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ದೊಡ್ಡೋರು ಹೇಳಿರೋ ಹಾಗೆ ಈ ಅಣಬೆ ತಿಂದಿರೋರಿಗೆ ಗೊತ್ತು ಅದ್ರ ಟೇಸ್ಟ್ ಏನು ಅಂತ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಯಜಮಾನ್ರು ತೋಟಕ್ಕೆ ಹೋಗಿ ಬರೋಣ ಅಂತ ಹೋದಾಗ ಗದ್ದೆಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಅಣಬೆಗಳು ಸಿಕ್ತು. ಯಾವಾಗಲೂ ಸಹ ಒಂದು ಅಥವಾ ಎರಡು ಅಲ್ಲಲ್ಲಿ ಎದ್ದಿರೋ ಹೇಳೋ ಅಂಥ ಈ ಅಣಬೆಗಳು ಇವತ್ತು ಅಕಸ್ಮಾತಾಗಿ ನಮಗೆ ತುಂಬ ಸಿಕ್ತು. ಒಂದು 10ರಿಂದ 15 ಅಣಬೆಗಳು ಸಿಕ್ತು. ಇದನ್ನು ನಮ್ಮ ಕಡೆ ನಾವು ಹುಲ್ಲಣಬೆ ಅಂತ ಕರಿತೀವಿ. ಏಕೆಂದರೆ ಇದು ಗದ್ದೆ ಬದುವಿನಲ್ಲಿರುವಂಥ ಹುಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಅರಳಿರುತ್ತೆ. ಇದನ್ನು ತಂದು ಕ್ಲೀನ್ ಮಾಡಿಕೊಂಡು ಈ ಥರ ಇದನ್ನು ಮುರ್ಕೊಂಡು ಅದರದ್ದು ದಂಟೆಲ್ಲ ನೀಟಾಗಿ ಮುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಹೇಗೆ ಮಾಡೋದು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ 2 ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಅಣಬೆನ ಕ್ಲೀನ್ ಆದಮೇಲೆ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಒಂದು ಬಾಣಲಿಲಿ ಎಣ್ಣೆ ತೊಗೊಬಿಟ್ಟು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಅದೆರಡನ್ನೂ ನೀಟಾಗಿ ಫ್ರೈ ಮಾಡಿಕೊಂಡು ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ನೋಡಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ ಹಾಕೋದ್ರಿಂದ ಅಣಬೆ ಸಾಂಬಾರು ಸ್ವಲ್ಪ ಟೇಸ್ಟ್ ಬರುತ್ತೆ, ನೀಟಾಗಿ ಚೆನ್ನಾಗಿ ಆಗುತ್ತೆ. ಇದೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ಅದು ಟೊಮ್ಯಾಟೊ ಸ್ವಲ್ಪ ಸಿಪ್ಪೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾವು ನೆನೆಸಿಟ್ಕೊಂಡಿರೋವಂಥ ಈ ಮಶ್ರೂಮ್ನ ಹಾಕ್ಕೋಬೇಕು ಒಗ್ಗರಣೆಗೆ. ಅದನ್ನು ಹಾಕಿ ನೀಟಾಗಿ ಎಲ್ಲದನ್ನು ಹಾಕ್ಕೊಂಡು ಅದು ಸ್ವಲ್ಪ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನೀರೇನು ಆ್ಯಡ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ನೋಡಿ ಈ ಥರ ಇರೋದಂತ ಅಣಬೆನ ಅದ್ರೊಳಗೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ನೀರು ಸಹ ಬಿಡುತ್ತೆ. ಎಲ್ಲ ಹಾಕಾದ್ಮೇಲೆ ಈ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಲ್ನಾಡ್ ಫುಡ್ಸಲ್ಲಿ ಮಾಡ್ತಾ ಇರೋವಂಥ ಎಪಿಸೋಡ್ 3 ಇದು. ನಾನು ಫಸ್ಟ್ ಎಪಿಸೋಡ್ ಕೂಡ ನಾನು ಅಣಬೆ ಬಗ್ಗೆನೇ ಮಾಡಿದ್ದೆ. ಅದು ಅಕ್ಕಿ ಅಣಬೆ ಅಂತ ಕರಿತೀವಿ ಇದನ್ನು ಹುಲ್ಲಣಬೆ ಅಂತ ಕರಿತೀವಿ. ಸೊ ಇದೆರಡು ಸಹ ನೀಟಾಗಿ ಫ್ರೈ ಆದಮೇಲೆ ನಾವು ಒಂದು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ಕೋಬೇಕು, ಕಲರ್ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು 1 ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಇಷ್ಟು ಮಶ್ರೂಮ್ಗೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಅದೆರಡನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಎಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ಇದು ನೀವು ಒಂದ್ಸಲ ತಿಂದು ಟ್ರೈ ಮಾಡಿ ನೋಡಿ. ನಿಮಗೆ ಚಿಕನ್ ಮಟನ್ಗಿಂತನೂ ತುಂಬ ಇಷ್ಟ ಆಗುತ್ತೆ. ನಿಮ್ದು ಏನು ಫೇವ್ರೆಟ್ ಅಂತಂದರೆ ಈ ಮಶ್ರೂಮ್ ಅಂತ ಹೇಳ್ತೀರಾ ಆ ಥರ, ಅಷ್ಟು ಟೇಸ್ಟ್ ಇರುತ್ತೆ ಇದು. ನೋಡ್ಬೋದು ಇದು ಎರಡು ನೀಟಾಗಿ ಫ್ರೈ ಆಗಿದೆ, ನೀಟಾಗಿ ಅದು ಬೆಂದಿದೆ. ಬೇಯಬೇಕದು ಈ ಅರಿಶಿನ ಮತ್ತು ಉಪ್ಪು ಹಾಕಾದ್ಮೇಲೆ. ಆಮೇಲೆ ನಾವೇನೇ ಮಸಾಲ ಇದ್ರೂ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. 1ರಿಂದ 2 ಚಮಚದಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ ಸಾಕಾಗುತ್ತೆ ಧನಿಯಾ ಪೌಡ್ರು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನು ಮಾಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು. ನಿಮ್ಗೇನಾದರೂ ಈ ಥರ ಅಣಬೆ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಪೆಷಲಿ ಹಳ್ಳಿಗಳಲ್ಲಿ ಗದ್ದೆ ಕಡೆ ಈ ಅಣಬೆ ಸಿಗುತ್ತೆ, ಇಲ್ಲ ಹಾಗೆ ಹೊಲಗಳಲ್ಲೂ ಸಹ ಸಿಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ರೊಟ್ಟಿಗೆ ಬೇಕು ಅಂದರೆ ನೀವು ಈ ಥರನೇ ಗಟ್ಟಿಯಾಗಿ ಮಾಡ್ಕೋಬೋದು. ಇಲ್ಲ ಸಾಂಬಾರು ಥರ ಏನಾದರೂ ಬೇಕು ಅಂದರೆ ಇನ್ನೂ ತೆಳುವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಇದೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ. ಕೊನೆಯದಾಗಿ ಇದೆಲ್ಲ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ, ಅವರು ಬೇಕಾದರೆ ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಇದು ಯಾವ ಥರ ಬಂದಿದೆ ಅಂತ. ಇದನ್ನು ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಅಕ್ಕಿ ರೊಟ್ಟಿ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ರೈಸ್ ಜೊತೆನೂ ತಿನ್ಬೋದು, ಇಲ್ಲ ಮುದ್ದೆ ಜೊತೆನೂ ತಿನ್ಬೋದು. ಸ್ಪೆಷಲಿ ಅಕ್ಕಿ ರೊಟ್ಟಿ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಮ ಕಡೆ ಈ ಅಣಬೆನ ಏನಂತ ಕರಿತೀರಾ, ಈ ಅಣಬೆ ಸಿಗುತ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.